ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಜಮೀರ್ ಅಹಮದ್ ಏನಾದರೂ ಪ್ರತಿಕ್ರಿಯೆಗೆ ಸಿಕ್ಕಿದ್ರಾ? ಏನು ಉದ್ದೇಶ, ಪತ್ರದಲ್ಲಿ ಯಾವೆಲ್ಲ ವಿಚಾರಗಳನ್ನ ಅವರು ಬರೆದಿದ್ದಾರೆ? ಇಲ್ಲಿವರೆಗೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಿಲ್ಲ. ಸದನಕ್ಕೆ ಬಂದಿದ್ರು ಕೂಡ ಮಾಧ್ಯಮದವರ ಜೊತೆಗೆ ಆಫ್ ದ ರೆಕಾರ್ಡ್ ಮಾತಾಡಿದ್ರು ಹೊರತು ಪ್ರತಿಕ್ರಿಯೆ ನೀಡೋಕೆ ಜಮೀರ್ ಅಹಮದ್ ಖಾನ್ ಅವರು ಬರ್ತಿಲ್ಲ. ಬಹಳ ಪ್ರಮುಖವಾಗಿ ನಾನು 3-4 ದಿನ ಜಿಲ್ಲೆಗೆ ಸಮಯವನ್ನು ಮೀಸಲಿಟ್ರೆ ನನ್ನ ಕೆಲಸ ಕಾರ್ಯಗಳು ಆಗೋದಿಲ್ಲ ಅನ್ನುವಂಥದ್ದು ಒಂದು ಅವರ ಅಭಿಪ್ರಾಯ. ಒಂದು ಸಚಿವರಾಗೋದಂತ ಅನುಭವ ಇರುವುದು ಮತ್ತು ಸಚಿವ ಸ್ಥಾನವನ್ನು ಪಡೆದುಕೊಳ್ಳೋದೇ ಜಿಲ್ಲಾ ಉಸ್ತುವಾರಿ ಸಿಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಸಚಿವರ ನಡುವೆ ಒಂದಷ್ಟು ವೈಮನಸ್ಸು ಅಸಮಾಧಾನಗಳಾಗಿದ್ದನ್ನು ಕೂಡ ನಾವು ಹಿಂದೆ ಗಮನಿಸಿದ್ದೇವೆ. ಆದ್ರೆ ಈ ಹೊಸದಾಗಿ ಕೇಳ್ತಾ ಇರ್ತಕ್ಕಂಥದ್ದು ಸಚಿವರೇ ಹೇಳ್ತಾ ಇದ್ರೆ ನನಗೆ ಜಿಲ್ಲೆ ಉಸ್ತುವಾರಿ ಬೇಡ, ನನಗೆ ಫ್ರೀ ಆಗಿ ಬಿಟ್ಬಿಡಿ ಅನ್ನೋಂಥದ್ದು. ಫ್ರೀ ಆಗಿ ಬಿಟ್ಬಿಡಿ ಅನ್ನೋದಾದ್ರೆ ಸಚಿವ ಸ್ಥಾನವನ್ನಾದ್ರೂ ಯಾಕೆ ತೆಗೆದುಕೊಂಡ್ರು ಅನ್ನೋ ಪ್ರಶ್ನೆಯಲ್ಲಿ ಎದ್ದೇಳ್ತದೆ. ಅದರಲ್ಲೂ ಧ್ವಜಾರೋಹಣಕ್ಕೂ ಮುಂಚಿತವಾಗಿ ಒಂದು ದಿನ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಧ್ವಜಾರೋಹಣದ ಕಾರ್ಯಕ್ರಮ ಮಾಡಿ ಬಿಟ್ಟಿದ್ರೆ ಅದೊಂದು ಬೇರೆ ತರಹದ ಮೆಸೇಜ್ ಪಾಸ್ ಆಗ್ತಾ ಇತ್ತು. ಧ್ವಜಾರೋಹಣಕ್ಕೂ ಮುಂಚಿತವಾಗಿ ಈ ಒಂದು ನನಗೆ ಬಿಡುಗಡೆಗೊಳಿಸಿ ಅನ್ನುವಂತ ಬರೆದಿರ್ತಕ್ಕಂಥ ಪತ್ರ ಇದಲ್ಲ, ಅದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ ಮತ್ತು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕೂಡ ಆಕ್ರೋಶಕ್ಕೂ ಕಾರಣ ಆಗ್ತದೆ. ಸ್ವಪಕ್ಷದ ಶಾಸಕರು, ಸಚಿವರು ಕೂಡ ವಿಧಾನಸೌಧದ ಮೊಗಸಾಲೆಯಲ್ಲಿ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಅವರು ಆ ತರಹದ ಒಂದು ಪತ್ರವನ್ನು ಬರೆಯುವ ಅವಶ್ಯಕತೆ ಇರಲಿಲ್ಲ. ಈಗ ಅದನ್ನ ಧ್ವಜವನ್ನು ನೆರವೇರಿಸಿ ನಂತರ ನನಗೆ ಬಿಡುಗಡೆಗೊಳಿಸಿ ಅಂದಿದ್ರೆ ಖಂಡಿತವಾಗಿ ಬಿಡುಗಡೆಗೊಳಿಸುತ್ತಿದ್ರು. ಅದಕ್ಕೂ ಮುಂಚಿತವಾಗಿ ಅವರು ಈ ತರಹದ ವರ್ತನೆ ಮತ್ತು ಈ ತರಹದ ಒಂದು ಪತ್ರವನ್ನು ಬರೆದಿದ್ದು ಒಂದು ರೀತಿಯಲ್ಲಿ ಪಕ್ಷಕ್ಕೂ ಮುಜುಗರ. ಅವರು ಕೂಡ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ತೆಗೆದುಕೊಂಡು ಮಾಡಬೇಕಾದಂತ ಅನಿವಾರ್ಯತೆ ಇದ್ದೇ ಇರುತ್ತೆ. ಎಲ್ಲಾ ಸಚಿವರು ಕೂಡ ಜಿಲ್ಲೆಗಳಿಗೆ ಹೋಗಿ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಮಾಡತಕ್ಕಂಥದ್ದು ವಾಡಿಕೆ. ಆದ್ರೆ ಈ ತರಹದ ಒಂದು ಬೇಜವಾಬ್ದಾರಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದಷ್ಟು ಆಕ್ರೋಶಗಳು ಸ್ವಪಕ್ಷದಲ್ಲಿ ಬರ್ತಾ ಇದಾವೆ. ಅವರು ಕಾರಣಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು 3-4 ದಿನ ಜಿಲ್ಲಾವರ್ಗಗಳು ಪ್ರವಾಸ ಮಾಡಕ್ಕೆ ನನಗೆ ಸಮಯ ಆಗೋದಿಲ್ಲ ಅನ್ನುವಂಥದ್ದು ಮತ್ತು ಒಂದು ಬಾರಿ ಧ್ವಜಾರೋಹಣ ಮಾಡಿಬಿಟ್ರೆ ನನ್ನನ್ನ ಮತ್ತೆ ಜಿಲ್ಲಾ ಮಂತ್ರಿಯನ್ನಾಗೆ ಫಿಕ್ಸ್ ಮಾಡ್ತಾರೆ ಅನ್ನುವಂತ ಅವರಿಗೆ ಆತಂಕ ಅನ್ನುವಂಥದ್ದು ಅವರ ಹೇಳ್ತಾ ಇದ್ರು. ಆದ್ರೆ ಇಲ್ಲಿರ್ತಕ್ಕಂತಹದ್ದು ರಾಷ್ಟ್ರಧ್ವಜ, ರಾಷ್ಟ್ರಭಕ್ತಿ. ಇಂತಹ ಸಂದರ್ಭದಲ್ಲಿ ಅದನ್ನ ಎಲ್ಲೇ ಇದ್ರೂ ಕೂಡ ಹೋಗಿ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ದೇಶ ಸೇವೆ ಮಾಡತಕ್ಕಂಥದ್ದು ಒಬ್ಬ ಸಚಿವರ ಕರ್ತವ್ಯ. ಅದಕ್ಕೂ ಮುಂಚಿತವಾಗಿ ಜಾರಿಕೊಳ್ಳೋದು ಇದು ಆಕ್ರೋಶಕ್ಕೆ ಕಾರಣ ಆಗ್ತದೆ. ಅದರಲ್ಲೂ ವಿರೋಧ ಪಕ್ಷಗಳು ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಜಮೀರ್ ಅಹಮದ್ ಖಾನ್ ಅವರ ನಡೆಗೆ ಒಂದಷ್ಟು ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರ ಮೇಲೆ ವಾಕ್ಸಮರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ದೇಶಭಕ್ತಿ ಅನ್ನುವಂತ ಸಂದರ್ಭದಲ್ಲಿ ದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ಮಾಡಿದವರಿಗಾಗಿ ಒಂದು ಸಲ್ಲಿಸತಕ್ಕಂಥ ಗೌರವ, ಒಬ್ಬ ಮಂತ್ರಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಅವರಿಗೆ ಒಂದು ಬೇಜವಾಬ್ದಾರಿ ವರ್ತನೆ ತೋರಿಸ್ತಾ ಇರ್ತಕ್ಕಂಥದ್ದು ಮತ್ತು ಅವರು ಒಂದು ಈ ಸ್ಥಾನವನ್ನು ಬಿಡ್ಲಿ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ವಿರೋಧ ಪಕ್ಷಗಳು ವ್ಯಕ್ತಪಡಿಸ್ತಾ ಇದ್ದಾವೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗೆ.